ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಈ ಸ್ಯಾರಿ ಕುಚ್ಚು ಡಿಸೈನ್ನ ಹೇಗೆ ಹಾಕೋದು ಅಂತೇಳಿ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾನು ಈ ಸ್ಯಾರಿ ಕುಚ್ಚು ಡಿಸೈನ್ ಹಾಕೋಕ್ಕೋಸ್ಕರ ಇಲ್ಲಿ ಬಳಸ್ತಿರೋ ಅಂಥದ್ದು ನೀಡಲ್ ನಂಬರ್ 10.75 mm ಕ್ರೋಶಾ. ಸೊ ನೋಡ್ಬೋದು ನೀವಿಲ್ಲಿ ನಾನು ಈ ರೀತಿಯಾದಂತಹ ನೀಡಲ್ನ ತೊಗೊಂಡಿದ್ದೀನಿ. ಸೊ ಹೀಗೆ 6 ಎಳೆ ದಾರಾನ ಈ ರೀತಿಯಾಗಿ ತೊಗೊಂಡಿದ್ದೀನಿ. ಹಾಗೆ ತುದಿ ಹೀಗೆ ನಾಟ್ ಹಾಕಿ ಇಟ್ಕೊಂಡಿದ್ದೀನಿ. ನಾನು ಈ ರೀತಿಯಾಗಿ 6 ಎಳೆ ದಾರಾನ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ನಾನು ಆಲ್ರೆಡಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ಇನ್ನೂ ಯಾರಾದರೂ ಆ ವೀಡಿಯೋನ ನೋಡಿಲ್ಲ ಅಂತ ಹೇಳಿದ್ರೆ ಆ ವೀಡಿಯೋನ ನೋಡಿ, ಅದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಈ 6 ಎಳೆ ದಾರ ಇದೆಯಲ್ಲ, ಇದನ್ನು ಈ ರೀತಿಯಾಗಿ ಬೆರಳ ಮೇಲೆ ಸುತ್ತಕೊಂಡು ಈಗೇನು ನಾಟ್ ಹಾಕಿ ಇಟ್ಕೊಂಡಿದ್ದೀವಲ್ಲ ಇದನ್ನು ಈ ರೀತಿಯಾಗಿ ಬಟ್ಟೆಗೆ ಸಪೋರ್ಟ್ ಮಾಡಿಕೊಂಡು ಫಸ್ಟ್ ಇಲ್ಲಿ ಒಂದು ಈ ರೀತಿಯಾಗಿ ಲಾಕ್ ಮಾಡ್ಕೋಬೇಕಾಗುತ್ತೆ. ಸೊ ನೋಡಿ ಹೀಗೆ. ಹಾಗೆ ಮತ್ತು ಅದ್ರ ಪಕ್ಕ ಇನ್ನೂ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ತೀನಿ. ನಂತರ ನಾನಿಲ್ಲಿ 3 ಚೈನ್ಗಳನ್ನ ಹಾಕ್ಕೊಳ್ತೀನಿ. 1 2 ಹಾಗೆ 3. ನೋಡ್ಬೋದು ನೀವು ಇಲ್ಲಿ 3 ಚೈನ್ ಹಾಕಿದ್ದೀನಲ್ಲ. ಮತ್ತು ನೀಡಲ್ ಮೇಲೆ ದಾರ ತಂದು ಅದ್ರ ಪಕ್ಕನೇ ನಾನು ಹೋಗಿ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ಸೊ ನೋಡ್ಬೋದು ನೀವಿಲ್ಲಿ ನೀಡಲ್ ಮೇಲೆ 3 ದಾರ ಕಾಣ್ತಿದೆ. 2ಕ್ಕೆ 1 ಹಾಗೆ 2ಕ್ಕೆ 1. ಮತ್ತೆ ನೀಡಲ್ ಮೇಲೆ ದಾರ ತಂದು ಅದ್ರ ಪಕ್ಕ ಇನ್ನೂ ಒಂದು ಈ ರೀತಿಯಾಗಿ ಲಾಕ್ ಮಾಡ್ಕೋಬೇಕಾಗತ್ತೆ. ಸೊ ಹೀಗೆ 2ಕ್ಕೆ 1 ಹಾಗೆ 2ಕ್ಕೆ 1. ಸೊ ಮತ್ತೆ ನೀಡಲ್ ಮೇಲೆ ದಾರ ತಂದು ಅದ್ರ ಪಕ್ಕನೇ ಈ ರೀತಿಯಾಗಿ ಒಂದು ಲಾಕ್ ಮಾಡ್ಕೊಳ್ಳೋ ಅಂಥದ್ದು. ಸೊ ಈಗ ನೀಡಲ್ ಮೇಲೆ 3 ದಾರ ಕಾಣ್ತಿದೆ. 2ಕ್ಕೆ 1 ಹಾಗೆ 2ಕ್ಕೆ 1. ಸೊ ಇಲ್ಲಿ ಒಟ್ಟು 3 ಡಬಲ್ ಕ್ರೋಶೆಟ್ ಆಗಿದೆ. ಹಾಗೆ 3 ಚೈನ್ ಹಾಕಿದ್ನಲ್ಲ ಅದು ಸೇರಿ ಒಟ್ಟು 4 ಕಂಬಗಳಾಗಿದೆಯಲ್ಲ. ಸೊ ಮತ್ತೆ ನೀಡಲ್ ಮೇಲೆ ದಾರ ತಂದು ಅದ್ರ ಪಕ್ಕನೇ ಹೋಗಿ ಇನ್ನೂ ಒಂದು ಲಾಕ್ನ ಮಾಡ್ಕೊಳ್ತೀನಿ. ಅಂದರೆ ಒಂದು ಡಬಲ್ ಕ್ರೋಶೆಟ್ ಕಂಬನ ಹಾಕ್ಕೊಳ್ತೀನಿ ಈ ರೀತಿಯಾಗಿ. ಸೊ ನೋಡ್ಬೋದು ನೀವು ಇಲ್ಲಿ ಒಟ್ಟು 5 ಕಂಬಗಳಾಗಿದೆ. ಸೊ ಈಗ ನಾನು ಮತ್ತೆ 3 ಚೈನ್ ಹಾಕ್ಕೊಳ್ತೀನಿ. 1 2 ಹಾಗೆ 3. ನೋಡ್ಬೋದು ಇಲ್ಲಿ 3 ಚೈನ್ ಹಾಕಿದ್ದೀನಲ್ಲ. ಮತ್ತು ನೀಡಲ್ ಮೇಲೆ ದಾರ ತಂದು ಇಲ್ಲೇನು ನಾನು ಕಂಬ ಹಾಕಿದ್ದೀನಿ ನೋಡಿ, 5ನೇ ಕಂಬ, ಅದ್ರ ಪಕ್ಕ ಈ ರೀತಿಯಾಗಿ ಗ್ಯಾಪ್ ಇರುತ್ತೆ. ಇದರೊಳಗೆ ಈ ರೀತಿಯಾಗಿ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ಒಂದು ದಾರಾನ ತರಬೇಕು. ಸೊ ಈಗ ನೀಡಲ್ ಮೇಲೆ 3 ದಾರ ಕಾಣುತ್ತೆ. ಹೀಗೆ 2ಕ್ಕೆ 1 2ಕ್ಕೆ 1. ಸೊ ಇಲ್ಲಿ ಒಂದು ಡಬಲ್ ಕ್ರೋಶೆಟ್ ಕಂಬ ಮಾಡಿಕೊಂಡೆ. ಮತ್ತು ನೀಡಲ್ ಮೇಲೆ ದಾರ ತಂದು ಅದೇ ಗ್ಯಾಪಿಗೆ ಹೋಗಿ ದಾರಾನ ತಂದು ಮತ್ತು ಇಲ್ಲಿ ಡಬಲ್ ಕ್ರೋಶೆಟ್ ಕಂಬನ ಹಾಕ್ಕೋಬೇಕು. ಸೊ ಒಟ್ಟು 2, ಒಂದು 3 ಚೈನು ಹಾಗೆ 2 ಡಬಲ್ ಕ್ರೋಶೆಟ್ ಕಂಬ. ಮತ್ತು ನೀಡಲ್ ಮೇಲೆ ದಾರ ತಂದು ಅದೇ ಗ್ಯಾಪಿಗೆ ಹೋಗಿ ಮತ್ತು ದಾರಾನ ತಂದು ಈ ರೀತಿಯಾದಂತಹ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಸೊ ನಾನಿಲ್ಲಿ ಒಟ್ಟು 4 ಡಬಲ್ ಕ್ರೋಶೆಟ್ ಕಂಬ ಹಾಗೆ ಒಂದು 3 ಚೈನು ಅಷ್ಟನ್ನು ಸೇರಿ ನಾನಿಲ್ಲಿ ಒಟ್ಟು 5 ಕಂಬಗಳನ್ನ ಹಾಕ್ಕೊಂಡಿದ್ದೀನಿ ಈ ರೀತಿಯಾಗಿ. ಸೊ ನೋಡ್ಬೋದು ನೀವಿಲ್ಲಿ. ಸೊ ಮತ್ತೆ ಈಗ 3 ಚೈನ್ ಹಾಕ್ಕೊಳ್ತೀನಿ. 1 2 ಹಾಗೆ 3. ನಾನು 3 ಚೈನ್ ಹಾಕಿದ್ದೀನಲ್ಲ. ಮತ್ತು ನೀಡಲ್ ಮೇಲೆ ದಾರ ತಂದು ಕೊನೆ ಕಂಬ ಅಂದರೆ 5ನೇ ಕಂಬಕ್ಕೆ ಹೋಗಿ ಅಲ್ಲಿ ಗ್ಯಾಪ್ ಇರುತ್ತಲ್ಲ ಅಲ್ಲಿಂದ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ಒಂದು ದಾರಾನ ತರಬೇಕು. ಸೊ ನೀಡಲ್ ಮೇಲೆ 3 ದಾರ ಕಾಣುತ್ತೆ. ಹೀಗೆ 2ಕ್ಕೆ 1 ಹಾಗೆ 2ಕ್ಕೆ 1. 3 ಚೈನು ಹಾಗೆ ಒಂದು ಡಬಲ್ ಕ್ರೋಶೆಟ್ ಕಂಬನ ಹಾಕ್ಕೊಂಡಿದ್ದೀನಲ್ಲ. ಮತ್ತು ನೀಡಲ್ ಮೇಲೆ ದಾರ ತಂದು ಅದೇ ಗ್ಯಾಪಿಗೆ ಹೋಗಿ ಅಲ್ಲಿಂದ ಮತ್ತೆ ಒಂದು ದಾರಾನ ತರಬೇಕು. ಸೊ ಈಗ ನೀಡಲ್ ಮೇಲೆ 3 ದಾರ ಇದೆ. ಹೀಗೆ 2ಕ್ಕೆ 1 2ಕ್ಕೆ 1. ಮತ್ತು ನೀಡಲ್ ಮೇಲೆ ದಾರ ತರೋದು ಅದೇ ಗ್ಯಾಪಿಗೆ ಹೋಗಿ ದಾರಾನ ತಂದು ಮತ್ತೆ ಈ ರೀತಿಯಾಗಿ ಒಂದು ಡಬಲ್ ಕ್ರೋಶೆಟ್ ಕಂಬನ ಹಾಕ್ಕೊಳ್ಳೋ ಅಂಥದ್ದು. ಸೊ ಇದೇ ರೀತಿ ಇಲ್ಲಿ ಈ ಗ್ಯಾಪಲ್ಲಿ ಒಟ್ಟು ನಾನು 4 ಡಬಲ್ ಕ್ರೋಶೆಟ್ನ ಹಾಕ್ಕೊಳ್ತೀನಿ. ಅಂದರೆ 3 ಚೈನ್ ಹಾಕಿರೋದ್ರಿಂದ ಅದು ಒಂದು ಕಂಬ ಅಂತ ಕನ್ಸಿಡರ್ ಮಾಡಿ. ಸೊ ಒಟ್ಟು ಇಲ್ಲಿ 5 ಡಬಲ್ ಕ್ರೋಶೆಟ್. ಸೊ ಇಲ್ಲಿ ಒಟ್ಟು 5 ಕಂಬಗಳಾಗುತ್ತೆ. ಸೊ ಈ ರೀತಿಯಾಗಿ. ಸೊ ಇದೇ ರೀತಿ ನೋಡಿ ಒಂದು 3 ಪೆಟಲ್ ಆಗಿದೆ ಅಲ್ವಾ. ಇದೇ ರೀತಿ ಮತ್ತೆ 3 ಸಲ ಈ ರೀತಿಯಾಗಿ ಮಾಡ್ಕೊಳ್ತೀನಿ. ಸೊ ನೋಡಿ ಈಗ ಮತ್ತೆ 3 ಚೈನ್ ಹಾಕ್ಕೊಳ್ಳೋ ಅಂಥದ್ದು ಈ ರೀತಿ 3 ಹಾಕಿದ್ದೀನಿ. ಮತ್ತು ನೀಡಲ್ ಮೇಲೆ ದಾರ ತಂದು ಇದೇನು ಡಬಲ್ ಕ್ರೋಶೆಟ್ ಕಂಬ ಇದೆಯಲ್ಲ ಆ ಗ್ಯಾಪಿಗೆ ಈ ರೀತಿಯಾಗಿ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ಒಂದು ದಾರಾನ ತರಬೇಕು. ಸೊ ನೀಡಲ್ ಮೇಲೆ ದಾರ ತಂದು ಆ ಕಂಬದ ಗ್ಯಾಪಿಗೆ ಹೋಗಿ ಅಲ್ಲಿಂದ ದಾರಾನ ತಂದು ಸೊ ನೋಡ್ಬೋದು ನೀವಿಲ್ಲಿ ನೀಡಲ್ ಮೇಲೆ 3 ದಾರ ಕಾಣ್ತಿದೆ. ಈ ರೀತಿ 2ಕ್ಕೆ 1 ಹಾಗೆ 2ಕ್ಕೆ 1.
ಸೊ ಇಲ್ಲಿ ಒಂದು ನಾನು ಡಬಲ್ ಕ್ರೋಶೆಟ್ ಕಂಬನ ಮಾಡಿಕೊಂಡೆ. ಇದೇ ರೀತಿಯಾಗಿ ಇನ್ನು 3 ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತೀನಿ. ಸೊ ಟೋಟಲ್ 5 ಕಂಬ ಆಗುತ್ತೆ. ಸೊ ಇದೇ ರೀತಿ ನಾನು ಇನ್ನು 2 ಪೆಟಲ್ನ ಹಾಕಿ ನಿಮಗೆ ತೋರಿಸ್ತೀನಿ ಹೇಗೆ ಅಂತೇಳಿ. ಸೊ ನೋಡ್ಬೋದು ನೀವು ಇಲ್ಲಿ ಒಟ್ಟು 6 ಪೆಟಲ್ ಆಗಿದೆ. 1 2 3 4 5 6. ಸೊ ಇಲ್ಲಿ 6 ಪೆಟಲ್ ಆಗಿದೆ ಅಲ್ವಾ. ಸೊ ಇದನ್ನು ಹೀಗೆ ಬಿಡ್ತೀನಿ, ಅಂದರೆ ಈ ರೀತಿಯಾಗಿ ಹೀಗೆ ಥ್ರೆಡ್ನ ಡ್ರ್ಯಾಗ್ ಮಾಡಿಬಿಟ್ಟು ನಾನಿಲ್ಲಿ ಒಂದು ಕ್ಲಿಪ್ಪು ಅಥವಾ ಏನಾದರೂ ಪಿನ್ನ ಯೂಸ್ ಮಾಡ್ಬೋದು ನೀವು. ನಾನು ಈ ರೀತಿಯಾಗಿ ಪಿನ್ನ ಹಾಕಿ ನಾನಿಲ್ಲಿ ಸೆಕ್ಯೂರ್ ಮಾಡಿ ಇದನ್ನು ಈ ರೀತಿಯಾಗಿ ಬಿಡ್ತೀನಿ. ಸೊ ನೆಕ್ಸ್ಟ್ ನಾನು ಇನ್ನೊಂದು ದಾರನ ತೊಗೊಳ್ತಾ ಇದ್ದೀನಿ. ಸೊ ಎಕ್ಸಾಕ್ಟ್ ಅದು ಕಾಂಟ್ರಾಸ್ಟ್ ಆಗಿರಲಿ ಅನ್ನೋ ಕಾರಣಕ್ಕೆ ಒಂದು ಡಾರ್ಕು ಒಂದು ಲೈಟ್ ಕಲರ್ನ ತೊಗೊಂಡಿದ್ದೀನಿ. ಸೊ ಇದನ್ನು ಅಷ್ಟೇ ಈ ರೀತಿಯಾಗಿ ಬೆರಳು ಮೇಲೆ ಸುತ್ತಕೊಂಡು ಈಗೇನು ತುದಿ ನಾಟಾಕಿ ಇಟ್ಕೊಂಡಿದ್ದೀವಲ್ವ, ಇದನ್ನು ಈ ರೀತಿಯಾಗಿ ಬಟ್ಟೆಗೆ ಸಪೋರ್ಟ್ ಮಾಡ್ಕೋಬೇಕು. ಸೊ ಇಲ್ಲೇನು ಆರ್ಚಿನ ಗ್ಯಾಪ್ ಇದೆ ಅಲ್ವಾ, ಒಂದಿಷ್ಟು ಗ್ಯಾಪ್ನ ಬಿಡಬೇಕಾಗತ್ತೆ. ಇಲ್ಲಿ ಎಷ್ಟು ಡಿಸ್ಟೆನ್ಸ್ ಇದೆ ಅಲ್ವಾ, ಇಷ್ಟೇ ಡಿಸ್ಟೆನ್ಸ್ನ ಇಲ್ಲಿ ಬಿಟ್ಬಿಟ್ಟು ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಹೀಗೆ ಫಸ್ಟ್ ಬಟ್ಟೆಗೆ ಒಂದು ಈ ರೀತಿಯಾಗಿ ಲಾಕ್ನ ಮಾಡ್ಕೊಳ್ಳೋಣ ಹೀಗೆ. ಸೊ ನೋಡಿದ್ರಲ್ಲ, ಹೀಗೆ ಬಟ್ಟೆಗೆ ಒಂದು ಲಾಕ್ ಮಾಡಿ ನಾನಿಲ್ಲಿ 3 ಚೈನ್ನ ಹಾಕ್ಕೊಳ್ತೀನಿ. 1 2 ಹಾಗೆ 3. ಈ ರೀತಿ 3 ಚೈನ್ನ ಹಾಕಿ ನೀಡಲ್ ಮೇಲೆ ದಾರ ತಂದು ಅದ್ರ ಪಕ್ಕನೇ ಹೋಗಿ ನಾನಿಲ್ಲಿ ಒಂದು ಡಬಲ್ ಕ್ರೋಶೆಟ್ ಕಂಬನ ಹಾಕ್ಕೊಳ್ತೀನಿ. ಅದ್ರ ಪಕ್ಕನೇ ಹೋಗಿ ನಾನಿಲ್ಲಿ ಒಂದು ಡಬಲ್ ಕ್ರೋಶೆಟ್ ಕಂಬನ ಹಾಕ್ಕೊಳ್ತಾ ಇದ್ದೀನಿ. ಸೊ ಮತ್ತೆ ನೀಡಲ್ ಮೇಲೆ ದಾರ ತರೋದು, ಅದ್ರ ಪಕ್ಕನೇ ಒಂದು ಡಬಲ್ ಕ್ರೋಶೆಟ್ ಕಂಬನ ಹಾಕ್ಕೊಳ್ಳೋವಂಥದ್ದು ಹೀಗೆ. ಸೊ ಇದೇ ರೀತಿ ನಾನಿಲ್ಲಿ 5 ಡಬಲ್ ಕ್ರೋಶೆಟ್ ಕಂಬಗಳನ್ನ ಹಾಕ್ಕೊಳ್ತೀನಿ. 2ಕ್ಕೆ 1 ಹಾಗೆ 2ಕ್ಕೆ 1. ಸೊ ನೋಡಿದ್ರಲ್ಲ, ಪಕ್ಕನೇ ಹಾಕಬೇಕು, ಒಂದೇ ರೀತಿಯಾಗಿ ನಾವು ಹಾಕ್ಕೊಳ್ತಾ ಹೋಗಬೇಕಾಗತ್ತೆ. ಸೊ ಈ ರೀತಿ ಆದಮೇಲೆ ನಾನಿಲ್ಲಿ 3 ಚೈನ್ನ ಹಾಕ್ಕೊಳ್ತೀನಿ. 1 2 ಹಾಗೆ 3 ಚೈನ್ ಹಾಕಿ ನೀಡಲ್ ಮೇಲೆ ದಾರ ತಂದು ಈ ಕೊನೆ ಕಂಬ ಇದೆಯಲ್ವಾ, ಕೊನೆ ಡಬಲ್ ಕ್ರೋಶೆಟ್ ಕಂಬದ ಪಕ್ಕ ಈ ರೀತಿಯಾಗಿ ಗ್ಯಾಪ್ ಇರುತ್ತೆ ನೋಡಿ, ತೋರಿಸ್ತೀನಿ. ಇಲ್ಲಿ ಒಟ್ಟು 2 ಕಂಬ ಇದೆ ಅಲ್ವಾ, ಈ 2 ಕಂಬ ನೀಡಲ್ ಮೇಲೆ ದಾರ ತಂದು ಈ 2 ಕಂಬದ ಮಧ್ಯೆ ಗ್ಯಾಪ್ ಇರುತ್ತೆ, ಅಲ್ಲಿ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ಒಂದು ದಾರನ ತರಬೇಕು. ಸೊ ನೋಡ್ಬೋದು ನೀವಿಲ್ಲಿ ನೀಡಲ್ ಮೇಲೆ 3 ದಾರ ಇದೆ. ಈಗ ಈ ರೀತಿ 2ಕ್ಕೆ 1 ಹಾಗೆ 2ಕ್ಕೆ 1. ಸೊ ಒಟ್ಟು ನಾನು ಇಲ್ಲಿ 2 ಕಂಬ ಆಯ್ತಲ್ವ. ಈ 3 ಚೈನ್ ಹಾಕಿದ್ವಲ್ಲ, ಅದನ್ನು ಕೂಡ ಒಂದು ಕಂಬ ಅಂತ ಕನ್ಸಿಡರ್ ಮಾಡಿದ್ದೀನಿ. ಸೊ ಅದ್ರ ಪಕ್ಕ ಇನ್ನೂ ಒಂದು ಡಬಲ್ ಕ್ರೋಶೆಟ್ ಕಂಬ ಹಾಕಿದ್ದೀನಿ. ಇದೇ ರೀತಿ ಗ್ಯಾಪಲ್ಲಿ ನಾನು 3 ಡಬಲ್ ಕ್ರೋಶೆಟ್ ಕಂಬಗಳನ್ನ ಹಾಕ್ಕೊಳ್ತೀನಿ. 2ಕ್ಕೆ 1 ಹಾಗೆ 2ಕ್ಕೆ 1. ಹೀಗೆ ಒಟ್ಟು ನೋಡ್ಬೋದು ನೀವಿಲ್ಲಿ 5 ಡಬಲ್ ಕ್ರೋಶೆಟ್ ಕಂಬ ಆಗಿದೆ. 4 ಡಬಲ್ ಕ್ರೋಶೆಟ್ ಕಂಬ ಹಾಗೆ ಒಂದು 3 ಚೈನ್ ಹಾಕಿರುವಂತಹ ಒಂದು ಕಂಬ. ಸೊ 5 ಕಂಬಗಳಾಗಿದೆ. 4 ಡಬಲ್ ಕ್ರೋಶೆಟ್ಟು, 1 3 ಚೈನ್. ಸೊ ಇದೇ ರೀತಿಯಾಗಿ ನಾನು ಹಿಂದೆ ಹಾಕಿದ್ದೀನಲ್ಲ, ಇದೇ ರೀತಿಯಾಗಿ ಇಲ್ಲಿ 6 ಪೆಟಲ್ ಬರೋ ಹಾಗೆ ಈ ರೀತಿಯಾಗಿ ಮಾಡ್ಕೊಳ್ತೀನಿ. 1 2 ಹಾಗೆ 3 ಚೈನ್ ಹಾಕಿ ನೀಡಲ್ ಮೇಲೆ ದಾರ ತಂದು ಕೊನೆ ಕಂಬದ ಗ್ಯಾಪಿಗೆ ಹೋಗಿ ಅಲ್ಲಿಂದನೂ ಕೂಡ ಒಂದು ದಾರನ ತಂದು ಈ ರೀತಿಯಾಗಿ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ಸೊ ನಿಮಗೆ ಏನಾದರೂ ಬೀಡ್ ಹಾಕೋದು ಇಷ್ಟ ಆಗೋದಿಲ್ಲ ಅಂತ ಇದ್ದರೆ ನೀವು ಈ ಡಿಸೈನ್ನ ಚೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಒಂದು ಡಿಫ್ರೆಂಟ್ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬಾ ಕ್ಯೂಟಾಗಿ ಹಾಗೆ ತುಂಬಾ ಗ್ರ್ಯಾಂಡಾಗಿ ಬರುತ್ತೆ ಈ ಡಿಸೈನು. ಸೊ ನೋಡ್ಬೋದು ಇಲ್ಲಿ 5 ಕಂಬಗಳಾಗಿದೆ. ಸೊ ಇದೇ ರೀತಿ ಇನ್ನು 2 ಪೆಟಲ್ನ ಹಾಕ್ಕೊಳ್ತೀನಿ.
3 ಚೈನ್, ಸೊ ನೋಡ್ಬೋದು ನೀವು ಇಲ್ಲೂ ಕೂಡ 6 ಪೆಟಲ್ ಆಗಿದೆ ಅಲ್ವಾ. ಸೊ ಇಲ್ಲೂ ಕೂಡ ನಾನೊಂದು ಸೇಫ್ಟಿ ಪಿನ್ನಿಂದ ಇದನ್ನು ಲಾಕ್ ಮಾಡ್ಕೊಳ್ತೀನಿ. ಹೀಗೆ ಈ ರೀತಿಯಾಗಿ ಬ್ಲ್ಯಾಕ್ ಕಲರಲ್ಲಿ ಹಾಕಿದ್ವಲ್ಲ, ಇದಕ್ಕೆ ಹಾಕಿರೋ ಅಂತಹ ಪಿನ್ನನ್ನು ತೆಗಿತೀನಿ ಈಗ. ಸೊ ನಾನಿಲ್ಲಿ ಫಸ್ಟಿಗೆ ಥ್ರೆಡ್ ಹಾಕಿದ್ದೀನಲ್ಲ ಬ್ಲ್ಯಾಕ್ ಥ್ರೆಡ್ಡಲ್ಲಿ, ಸೊ ಸೇಮ್ ಡಿಸ್ಟೆನ್ಸ್ ಹಿಂದೆ ಬಿಟ್ಟಿದ್ದೀನಲ್ಲ ಅಷ್ಟೇ ಡಿಸ್ಟೆನ್ಸ್ ಬರೋ ಹಾಗೆ ನಾನಿಲ್ಲಿ ಒಂದು ಲಾಕ್ನ ಮಾಡ್ಕೊಳ್ತೀನಿ. ಸೊ ಇದನ್ನು ಸೆಕೆಂಡ್ ಪೆಟಲ್ ಇದೆಯಲ್ಲ, ಇದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಈ ರೀತಿಯಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಒಂದು ಲಾಕ್ನ ಮಾಡ್ಕೋಬೇಕು. ಹೀಗೆ ಸೊ ಈ ರೀತಿಯಾಗಿ ಲಾಕ್ನ ಮಾಡ್ಕೋಬೇಕು. ನಂತರ ಮತ್ತೆ 3 ಚೈನ್, 1 2 ಹಾಗೆ 3 ಚೈನ್ ಹಾಕಿ ಮತ್ತು ನೆಡಲ್ ಮೇಲೆ ದಾರ ತಂದು ಅದ್ರ ಪಕ್ಕನೇ ಹೋಗಿ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತೀನಿ. ಹೀಗೆ 2ಕ್ಕೆ 1 ಹಾಗೆ 2ಕ್ಕೆ 1. ಸೊ ಹಿಂದೆ ಎಲ್ಲ ಹಾಕಿದ್ದೀವಲ್ಲ, ಇಲ್ಲಿ 5 ಕಂಬ ಹಾಕ್ಕೊಂಡ್ಬಿಟ್ಟು ಸೊ ಟೋಟಲಾಗಿ ಇಲ್ಲಿ 6 ಪೆಟಲ್ ಬರೋ ಹಾಗೆ ಇಲ್ಲೂ ಕೂಡ ಹಾಕೊಳ್ಳೋ ಅಂಥದ್ದು. ಸೊ ನೋಡ್ಬೋದು ನೀವಿಲ್ಲಿ ಒಟ್ಟು 6 ಪೆಟಲ್ ಆಗಿದೆ ಅಲ್ವಾ. ಇಲ್ಲೂ ಅಷ್ಟೇ ಮತ್ತೆ ನಾನು ಥ್ರೆಡ್ನ ಡ್ರ್ಯಾಗ್ ಮಾಡಿ ಒಂದು ಪಿನ್ನಿಂದ ಇದನ್ನು ಸೆಕ್ಯೂರ್ ಮಾಡ್ಕೊಳ್ತೀನಿ. ಸೊ ನಾವಿಲ್ಲಿ ಹಿಂದೆ ಹಾಕಿದ್ವಲ್ವಾ ಈ ಕಲರಲ್ಲಿ, ಪಿಂಕ್ ಕಲರಲ್ಲಿ ಪೆಟಲ್ಲು. ಸೊ ಇದನ್ನು ಈಗ ಇದರದ್ದು ಪಿನ್ನ ತೆಗೆದು ಈಗ ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿ ಪಿಂಕ್ ಕಲರಲ್ಲಿ ಲಾಕ್ ಮಾಡಿದ್ದೇನೆ ನೋಡಿ. ಸೊ ಇದನ್ನು ಬ್ಲ್ಯಾಕ್ ಕಲರಲ್ಲಿ ಹಾಕಿರೋವಂಥದ್ದನ್ನ ಇದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೋಬೇಕೀಗ. ಇದನ್ನು ಇಲ್ಲಿ ಫೋಲ್ಡ್ ಮಾಡಿಕೊಂಡು ಸೇಮ್ ನಾನಿಲ್ಲಿ ಹಿಂದೆ ಲಾಕ್ ಮಾಡಿದೆ ಅಲ್ವಾ, ಸೊ ಹಿಂದೆ ಲಾಕ್ ಮಾಡಿದೆ ಅಲ್ವಾ, ಇಷ್ಟೇ ಗ್ಯಾಪ್ನ ಬಿಟ್ಬಿಟ್ಟು ಇಲ್ಲೂ ಅಷ್ಟೇ ನಾನಿಲ್ಲಿ ಒಂದು ಲಾಕ್ನ ಮಾಡ್ಕೊಳ್ತೀನಿ. ಹೀಗೆ ಈ ರೀತಿಯಾಗಿ ಇಲ್ಲಿ ಒಂದು ಲಾಕ್ನ ಮಾಡಿಕೊಂಡು ಮತ್ತೆ ನಾನೀಗ 3 ಚೈನ್ ಹಾಕ್ಕೊಳ್ತೀನಿ. 1 2 ಹಾಗೆ 3. ಹೀಗೆ 2ಕ್ಕೆ 1 ಹಾಗೆ 2ಕ್ಕೆ 1. ಸೊ ಮತ್ತೆ ನೆಡಲ್ ಮೇಲೆ ದಾರ ತರೋದು, ಅದ್ರ ಪಕ್ಕನೇ ಹೋಗಿ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋದು. ಸೊ ಇಲ್ಲಿ ಒಟ್ಟು 5 ಕಂಬಗಳನ್ನ ಹಾಕ್ಕೊಳ್ತೀನಿ. ಅಂದರೆ ಹಿಂದೆ ಎಲ್ಲ ಮಾಡ್ಕೊಂಡ್ವಿ ನೋಡಿ, ಇದೇ ರೀತಿಯಾಗಿ ಇಲ್ಲಿ ಮತ್ತೆ ನಾನು 5 ಕಂಬಗಳನ್ನ ಹಾಕ್ಕೊಂಡು ಮತ್ತು ಇಲ್ಲಿ 6 ಪೆಟಲ್ಸ್ ಹಾಕಿದ್ದೀವಲ್ಲ, ಇದೇ ರೀತಿಯಾಗಿ 6 ಪೆಟಲ್ನ ಕೂಡ ಹಾಕ್ಕೊಳ್ತೀನಿ. ಸೊ ನೋಡ್ಬೋದು ನೀವಿಲ್ಲಿ 6 ಪೆಟಲ್ನ ಹಾಕಿದ್ದೀನಲ್ವ. ಸೊ ಇದನ್ನು ಈಗ ಪಿನ್ನಿಂದ ಲಾಕ್ ಮಾಡಿಕೊಂಡು ಸೆಕ್ಯೂರ್ ಮಾಡ್ಕೊಳ್ತೀನಿ. ಇದು ಗಂಟು ಬಿಚ್ಚೋಗಬಾರ್ದು ಅನ್ನೋ ಕಾರಣಕ್ಕೆ ಅಷ್ಟೇ, ಏನಕ್ಕಂದರೆ ಇದೊಂದು ಥ್ರೆಡ್ ಎಳೆದ್ರೆ ನಾವು ಹಾಕಿರೋಂತಹ ಡಿಸೈನ್ ಎಲ್ಲ ಬಿಚ್ಚೋಗುತ್ತೆ. ಸೊ ಹಾಗಾಗಿ ಈ ರೀತಿ ಸೆಕ್ಯೂರ್ ಮಾಡ್ಕೋಬೇಕು. ಪಿನ್ನೆ ಅಂತಲ್ಲ, ನೀವೇನಾದ್ರು ಕ್ಲಿಪ್ ಕೂಡ ಯೂಸ್ ಮಾಡಿ ಅದನ್ನು ಸೆಕ್ಯೂರ್ ಮಾಡ್ಕೊಳ್ಳಿ. ಸೊ ನಂತರ ಬ್ಲ್ಯಾಕ್ ಥ್ರೆಡ್ ಏನಿದೆ ಅಲ್ವಾ, ಇದಕ್ಕೆ ಹಾಕಿರೋಂತಹ ಪಿನ್ನ ತೆಗಿತೀನಿ ಈಗ. ಸೊ ನೋಡ್ಬೋದು ನೀವಿಲ್ಲಿ ಹಿಂದೆ ಹಾಕಿರೋಂತಹ ಬ್ಲ್ಯಾಕ್ ಇದೆ ಅಲ್ವಾ, ಇದನ್ನು ಈ ರೀತಿಯಾಗಿ ಈ ಪಿಂಕ್ ಕಲರ್ನ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಸೊ ಈ ಬ್ಲ್ಯಾಕ್ ಕಲರ್ದಿದೆ ಅಲ್ವಾ, ಇದನ್ನು ಅಷ್ಟೇ ಸೇಮು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಲಾಕ್ನ ಮಾಡ್ಕೋಬೇಕಾಗುತ್ತೆ. ಸೊ ಈ ರೀತಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಲಾಕ್ನ ಮಾಡ್ಕೊಳ್ಳೋಣ. ಸೊ ಹೀಗೆ ಮತ್ತೆ ನಾನೀಗ 3 ಚೈನ್ ಹಾಕ್ಕೊಳ್ತೀನಿ. 1 2 3 ಚೈನ್ ಹಾಕಿ ಮತ್ತು ನೆಡಲ್ ಮೇಲೆ ದಾರ ತಂದು ಅದ್ರ ಪಕ್ಕನೇ ಹೋಗಿ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತೀನಿ. ಹೀಗೆ ಮೂರಾಯಿತು.
4 ಹಾಗೆ 5 ಹಾಗೆ 5. ಸೊ ಮತ್ತು ನಾನು ಇದೇ ರೀತಿಯಾಗಿ ಹಿಂದೆ ಎಲ್ಲ ಹಾಕಿದ್ದೀನಲ್ಲ 6 ಪೆಟಲ್ನ ಹಾಕ್ಕೊಳ್ತೀನಿ. ಇದು ಸೇರಿ 6 ಪೆಟಲ್ನ ಹಾಕ್ಕೊಳ್ತೀನಿ. ಸೊ ನೋಡ್ಬೋದು ನಾವಿಲ್ಲಿ ಮತ್ತೆ ನಾನಿಲ್ಲಿ ಬ್ಲ್ಯಾಕ್ ಕಲರ್ ಥ್ರೆಡ್ದು 6 ಪೆಟಲ್ನ ಹಾಕ್ಕೊಂಡಿದ್ದೀನಲ್ಲ. ಸೊ ಇದನ್ನು ಈಗ ಸೆಕ್ಯೂರ್ ಮಾಡ್ಕೊಳ್ತೀನಿ. ಪಿಂಕ್ ಕಲರಲ್ಲಿ ಹಾಕಿದ್ದೀವಿ. ಇದನ್ನು ಈ ರೀತಿಯಾಗಿ ಥ್ರೆಡ್ನ ಡ್ರ್ಯಾಗ್ ಮಾಡಿ ಇದರದ್ದು ಪಿನ್ ಕೂಡ ನಾನು ತಗೊಳ್ತೀನಿ. ಸೊ ಇದನ್ನು ಈ ಬ್ಲ್ಯಾಕ್ ಕಲರ್ ಹಾಕಿದ್ದೀವಲ್ಲ ಇದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಅಂತೇಳಿದ್ರೆ ಹಿಂದೆ ಎಲ್ಲ ಎಷ್ಟು ಗ್ಯಾಪಿಗೆ ಲಾಕ್ ಮಾಡಿದ್ದೀವಲ್ಲ ಅಷ್ಟೇ ಗ್ಯಾಪಿಗೆ ಇದನ್ನು ಕೂಡ ಲಾಕ್ ಮಾಡ್ಕೊಳ್ತೀನಿ. ಹೀಗೆ ಸೊ ನೋಡ್ಬೋದು ಡಿಸೈನ್ ಹೇಗೆ ಬರ್ತಿದೆ ಅಂಥೇಳಿ. ಸೊ ನೀವೇ ನೋಡ್ಬೋದು ಡಿಸೈನ್ ಹೇಗೆ ಬರ್ತಿದೆ ಅಂಥೇಳಿ. ತುಂಬಾ ಚೆನ್ನಾಗಿ ತುಂಬಾ ಕ್ಯೂಟಾಗಿ ಕಾಣುತ್ತೆ ಅಂತ ಹೇಳ್ಬೋದು ಈ ಡಿಸೈನು. ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗೋದು ಅಷ್ಟೇ. ನಾನು ಇದನ್ನು ಸ್ವಲ್ಪ ಡಿಸ್ಟೆನ್ಸ್ವರೆಗೂ ಹಾಕಿ ನಿಮಗೆ ಫೈನಲ್ ಲುಕ್ ಹೇಗೆ ಬರುತ್ತೆ ಅಂತೇಳಿ ತೋರಿಸ್ತೇನೆ. ಸೊ ಇಲ್ಲಿ ಯಾವುದೇ ರೀತಿ ಬೀಡನ್ನ ಇನ್ಸರ್ಟ್ ಮಾಡಿಲ್ಲ, ಹಾಗೆ ಯಾವುದೇ ರೀತಿಯೂ ಕೂಡ ನಾನಿಲ್ಲಿ ಕುಚ್ಚನ್ನ ಕಟ್ತಾ ಇಲ್ಲ. ಸ್ಯಾರಿ ಪೂರ್ತಿ ಇದೇ ರೀತಿ ಹಾಕುವಂಥದ್ದು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನಾನು ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ. ಎಂಡಲ್ಲಿ ಈ ರೀತಿಯಾಗಿ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ 2 ಅಥವಾ 3 ಚೈನ್ ಹಾಕ್ಬಿಟ್ಟು ಥ್ರೆಡ್ನ ಕಟ್ ಮಾಡ್ಕೋಬೇಕು. ಮನೇಲಿ ಇದನ್ನು ಅಷ್ಟೇ ಎಲ್ಲಿಗೆ ಒಂದು ಲಾಕ್ನ ಮಾಡ್ಕೊಳ್ಬೇಕು. ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಒಂದು ಈ ರೀತಿಯಾಗಿ ಲಾಕ್ನ ಮಾಡ್ಕೊಳ್ಳೋಣ. ಸೊ ಇಲ್ಲೂ ಅಷ್ಟೇ 2 ಅಥವಾ 3 ಚೈನ್ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡ್ಕೊಳ್ಳೋವಂಥದ್ದು. ಸೊ ನೋಡ್ಬೋದು ನೀವಿಲ್ಲಿ ಡಿಸೈನ್ ಹೇಗೆ ಬಂದಿದೆ ಅಂತೇಳಿ. ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಈ ಡಿಸೈನು. ನನಗೆ ಬೀಡೇನು ಬೇಡ, ಹಾಗೆ ಕುಚ್ಚು ಕೂಡ ಬೇಡ ಅಂದರೆ ನೀವು ಈ ಡಿಸೈನ್ನ ಟ್ರೈ ಮಾಡ್ಬೋದು. ನೋಡಿರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ಚೆನ್ನಾಗಿದೆ. ಸೊ ನಮ್ಮೆಲ್ಲರಿಗೂ ಈ ಸಾರಿ ಕುಚ್ಚು ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್.